ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಫೈನಲ್ ಪಟ್ಟಿ ಈಗ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಕೊನೆಗೂ ಕೂಡ ನಾವೇ ರೆಡಿ ಮಾಡಿ ಕಳಿಸ್ತೀವಿ, ನೀವು ಹೋಗಿ ವಾಪಸ್ಸು ಅಂತ ರಾಜ್ಯ ನಾಯಕರನ್ನ ಕಳಿಸ್ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷರ ಜೊತೆ ಸಭೆಯನ್ನು ನಡೆಸಿ ಮೂವರು ನಾಯಕರ ಜೊತೆ ನಡೆಸಿ ಫೈನಲ್ ಮಾಡಿಕೊಂಡಿದ್ದಾರೆ. ಸಭೆಯನ್ನು ನಡೆಸಿ ಫೈನಲ್ ಮಾಡಿದ್ದಾರೆ ವರಿಷ್ಠರು. ಮೀಟಿಂಗ್ನಲ್ಲಿ ಮೂವರಿಂದ ಸಚಿವರ ಪಟ್ಟಿ ಕೂಡ ಸಮಾಲೋಚನೆ ಆಗಿದೆ. ಇದ್ರ ಬಗ್ಗೆ ಅಂತಿಮವಾಗಿ 2 ರಿಂದ 3 ದಿನಗಳಲ್ಲಿ ಫೈನಲ್ ಮಾಡ್ತೀವಿ ಅಂತ ವರಿಷ್ಠರು ಹೇಳಿದ್ದಾರೆ. ಬೆಂಗಳೂರು, ಬೆಳಗಾವಿ ಜಿಲ್ಲೆಗಳಿಗೆ ಸಂಪುಟ ವಿಸ್ತರಣೆಯಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ಹಾಗಾದ್ರೆ ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ, ಪಕ್ಷ ಸಂಘಟನೆ, ಹಿರಿಯರ ಜೊತೆಗೆ ಯುವ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ. ಈ ಬಾರಿ ಪಕ್ಷ ಸಂಘಟನೆ, ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಹೊಸಬರಿಗೆ ಅವಕಾಶ. ಈ ಮಾನದಂಡದ ಜೊತೆಗೆ ಜಾತಿ ಸಮೀಕರಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ನಾಯಕರ ನಡೆ. ಹೈಕಮಾಂಡ್ ಈ ಬಾರಿ ಇಷ್ಟೊಂದು ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ಪಟ್ಟಿಯನ್ನು ರೆಡಿ ಮಾಡ್ತಾ ಇರುವಂಥ ಉದ್ದೇಶ ಏನು? ಮುಂಬರುವಂಥ ಚುನಾವಣೆಗಳ ದೃಷ್ಟಿಯಿಂದ ಇನ್ನು ಪ್ರಾದೇಶಿಕವಾರು, ಜಾತಿವಾರು, ಸಮುದಾಯವಾರು ಎಲ್ಲ ಲೆಕ್ಕಾಚಾರ, ಪಕ್ಷದ ತತ್ವ ಸಿದ್ಧಾಂತ, ಪಕ್ಷಕ್ಕೆ ನಿಷ್ಠೆ ಹೇಗಿದೆ, ಪಕ್ಷದಲ್ಲಿ ಕೆಲಸ ಹೇಗೆ ಮಾಡ್ತಿದ್ದಾರೆ, ಈ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರು ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ತಿದ್ದಾರೆ. 4 ದಿನಗಳಿಂದಲೂ ಕೂಡ ಸತತವಾಗಿ ಚರ್ಚೆ ಮಾಡಿದ್ರು ಕೂಡ ಇನ್ನು 2-3 ದಿನಗಳಲ್ಲಿ ಫೈನಲ್ ಆಗಿ ಪಟ್ಟಿಯನ್ನು ಕಳಿಸ್ಕೊಡ್ತೀವಿ ಹೈಕಮಾಂಡ್ ಅವರು ನಿರ್ಧಾರ ಮಾಡಿ ಅಂತ ಹೇಳಿ ಕಳುಹಿಸಿದ್ದಾರೆ. ಇನ್ನು ದೆಹಲಿಯಿಂದ ವಾಪಸ್ಸಾದ ಕಾಂಗ್ರೆಸ್ನ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದವರು ವಾಪಸ್ಸಾಗಿದ್ದಾರೆ. ಕೊನೆ ಹಂತದ ಕಸರತ್ತನ್ನು ಮಾಡಿ, ಕೊನೆ ಹಂತದ ಚರ್ಚೆಯನ್ನು ಮಾಡಿ, ಕೊನೆ ಹಂತದ ಅಪ್ಲಿಕೇಶನ್ ಹಾಕಿ ಈಗೆಲ್ಲರೂ ಕೂಡ ವಾಪಸ್ಸಾಗಿದ್ದಾರೆ. ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದಂಥ ಅನೇಕರು ವಾಪಸ್ಸಾಗಿದ್ದಾರೆ. ಲಿಸ್ಟ್ ಫೈನಲ್ ಮಾಡಿ ಕಳುಹಿಸಿಕೊಡ್ತಾರೆ ಹೈಕಮಾಂಡ್. ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಆಕಾಂಕ್ಷಿಗಳು. ದೆಹಲಿಯಿಂದ ವಾಪಸ್ಸಾಗಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಂಥವರು ಎಲ್ಲರೂ ಕೂಡ ವಾಪಸ್ಸಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೊನೆಯ ಪ್ರಯತ್ನವನ್ನು ಮಾಡೋದಕ್ಕೆ ದೆಹಲಿಗೆ ಹೋಗಿದ್ರು. ಹಾಗಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಏರ್ಪೋರ್ಟ್ನಿಂದ ಎಲ್ಲರೂ ಕೂಡ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ನೋಡ್ಬೋದು, ಹಲವು ನಾಯಕರು, ಶಿವಲಿಂಗೇಗೌಡರು ಸೇರಿಕೊಂಡಂತೆ ಸುಮಾರು 30ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ಅವಕಾಶವನ್ನು ಮಾಡಿಕೊಡ್ಬೇಕು ಸಚಿವ ಸಂಪುಟದಲ್ಲಿ ಅಂತ ಎಲ್ಲ ಚರ್ಚೆ ಎಲ್ಲವೂ ಕೂಡ ಆದ ನಂತರದಲ್ಲಿ ಈಗ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ ನಾಯಕರೆಲ್ಲರೂ ಕೂಡ. ಹಲವು ನಾಯಕರು ನೋಡಿ, ನಯನಾ ಮೋಟಮ್ ಅವರು ಕೂಡ ವಾಪಸ್ಸಾಗಿದ್ದಾರೆ, ಶಿವಲಿಂಗೇಗೌಡರು, ಹಲವು ನಾಯಕರು, ಜಮೀರ್ ಅವರು ನಿನ್ನೆ ಕೂಡ ವಾಪಸ್ಸಾಗಿದ್ದರು ಹೈಕಮಾಂಡ್ ನಾಯಕರು ಬುಲಾವ್ ಬಂದ ನಂತರದಲ್ಲಿ. ಅದಾದ ನಂತರ ಹಲವು ಕಾಂಗ್ರೆಸ್ನ ನಾಯಕರು, ಘಟಾನುಘಟಿ ನಾಯಕರು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಗಿದೆ, ಈಗ ಸೋಮವಾರದ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರದ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಯಾವ ಬೇಡಿಕೆಯೂ ಇಲ್ಲ, ಏನು ಇದೆ, ಎಲ್ಲ ಈಗ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ ಸೋಮವಾರ. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀವಿ. ಖಾತೆಗಿತ್ತು ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಮಂತ್ರಿ ಆಗದಲ್ಲೇ ಅಣ್ಣ 100% ಸೋಮವಾರ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ. ರಾಜ್ಯಪಾಲರು ಬರ್ತಾರೆ, ನಾಳೆ ಸಾಯಂಕಾಲ ಬರ್ತಾರೆ. ಏನಾಗಿದೆ ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ? ಹೌದು, ಕೊಡ್ತಾ ಅಂತ ಅನ್ಕೊಂಡಿದೀನಿ. ಸೋಮವಾರ ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ? ಹೌದು, ಕೊಡ್ತಾ ಅಂತ ಅನ್ಕೊಂಡಿದೀನಿ. ಸೋಮವಾರ ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ, ಆಮೇಲೆ ಹೇಳ್ತೀವಿ ನಿಮ್ಗೆ ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ? ಹೌದು. ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಸಿಎಂ ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ರು, ಭೇಟಿ ಆಗಿದೆ.
ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ದು ಅವಕಾಶ ಇದೆ ಅಂತ, ಮಹಿಳಾ ಕೋಟಾನು ಇದೆ, ಕಿರಿಯ ಕೋಟಾನು ಇದೆ. ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಬಂದ್ಕೊಟ್ಟಷ್ಟು ಭೇಟಿ ಹೋಗ್ತಲ್ಲ, ಸಸ್ಪೆನ್ಸ್ ಇದೆ ಅಂತ? ಹಾಗೇನಿಲ್ಲ, ನೋಡೋಣ. ಅಲ್ಲ, ಖಂಡಿತ ಅವಕಾಶ ಕೊಟ್ರೆ ಖಂಡಿತ ತಾಯಿಯವರು